ಗುಡ್ ಈವ್ನಿಂಗ್. ಕನಸಿನ ಮನೆ ಪ್ರಾಪರ್ಟಿ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕಳೆದ 20ನೇ ತಾರೀಕು RBI ಹೊಸ ಸಾಲ ನೀತಿಯನ್ನ ಜಾರಿಗೆ ತಂದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೌದು, RBI ರೆಪೋ ದರವನ್ನ ಹೆಚ್ಚಿಸಿರುವಂಥದ್ದು, ಅದು ಕೂಡ 0.25ರಷ್ಟು. ಈ ಮೂಲಕ ಗೃಹ ಸಾಲವನ್ನು ತೆಗೆದುಕೊಳ್ಳುವಾಗ ಬಡ್ಡಿ ದರ ಜಾಸ್ತಿ ಆಗಿರುವಂಥದ್ದು, ಇದು ನೇರವಾಗಿ ಸಹಜವಾಗಿ ಗ್ರಾಹಕರ ಮೇಲೆ ಹೊಡೆತ ಬೀಳುವಂಥದ್ದು. ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಪ್ರಾಪರ್ಟಿ ಶೋ. ಎಲ್ಲರ ಕನಸಿನ ಮನೆಯನ್ನು ಕಟ್ಟಿಕೊಳ್ಳುವಂತಹ ಕನಸನ್ನು ಇಟ್ಕೊಂಡು ಬರ್ತಾರೆ. ಸೊ ಈ ಬಗ್ಗೆ ಈ ರೆಪೋ ದರ ಹೆಚ್ಚಳದಿಂದ ಏನಾದರೂ ಪರಿಣಾಮಗಳು ಬೀರುತ್ತಾ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊತೀವಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ವಾರದಂತೆ ಇವತ್ತು ಕೂಡ ಟ್ರಾನ್ಸಿಟಿ ಡೆವಲಪರ್ಸ್ನ MD ಆದಂತಹ ನಂದಕುಮಾರ್ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮ್ಮ ನೇರ ಪ್ರಶ್ನೆ, ಕಳೆದ 20ನೇ ತಾರೀಕು ರೆಪೋ ದರವನ್ನು ಜಾಸ್ತಿ ಮಾಡಿದ್ರು 0.25ರಷ್ಟು. ಸಹಜ ಕನಸುಗಳು ಮನೆಗಳನ್ನು ಕಟ್ಕೊಳ್ಬೇಕು ಅಂತ. ಈಗ ಸಾಲವನ್ನು ತೆಗೆದುಕೊಳ್ಳುವಾಗ ರೆಪೋ ದರ ಹೆಚ್ಚಳ ಆಗಿದ್ರಿಂದ ಈಗ ಸಹಜವಾಗಿ ಬಡ್ಡಿ ಕಟ್ಟೋದು ಕೂಡ ಜಾಸ್ತಿ ಆಗುತ್ತೆ. ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತೀರಿ? ನೋಡಿ, ಎವ್ರಿ ಟೈಮ್ RBI ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ನ ರೈಸ್ ಮಾಡಿದಾಗ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಏನು ಹೇಳ್ತೀವಿ, ಅಂದರೆ ಯಾರು ಆಲ್ರೆಡಿ ಲೋನ್ಸ್ ತೊಗೊಂಡಿದ್ದಾರೆ ಅವ್ರಿಗೆ ಎರಡು ರೀತಿಲಿ ಇಂಪ್ಯಾಕ್ಟ್ ಆಗುತ್ತೆ. ಒಂದು, ಅವರ EMI ಅಂದರೆ ಟೆನ್ಯೂರ್ಸ್ ಜಾಸ್ತಿ ಮಾಡ್ತಾರೆ ಬ್ಯಾಂಕ್ಸ್ ಅವರು. ಎರಡನೇದಾಗಿ ಅವರ ಇಂಟ್ರೆಸ್ಟ್ ಪೋರ್ಷನ್ನು ಜಾಸ್ತಿ ಆಗುತ್ತೆ. ಸೊ ಇಂಟ್ರೆಸ್ಟ್ ಪೋರ್ಷನ್ ಜಾಸ್ತಿ ಆದಾಗ ನ್ಯಾಚುರಲಿ ಫಿಕ್ಸೆಡ್ EMIs ಏನಿರುತ್ತೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ, ಬಟ್ ನಂಬರ್ ಆಫ್ ಮಂತ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದು ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ಗೆ ಆ ಇಂಪ್ಯಾಕ್ಟ್ ಜನರಲಿ ಆಗುತ್ತೆ. ಇನ್ನು ಹೊಸದಾಗಿ ಲೋನ್ ತಗೋತಾ ಇರೋವಂಥ ಕ್ಲೈಂಟ್ಸ್ಗೆ ಡಿಪೆಂಡ್ ಆಗುತ್ತೆ ಯಾವ ಬ್ಯಾಂಕಲ್ಲಿ ಯಾವ ಪ್ರಾಜೆಕ್ಟ್ಗೆ ಹೇಗೆ ಏನು ಅನ್ನೋದು. ಖಂಡಿತ ಟು ಆನ್ ಎಕ್ಸ್ಟೆಂಟ್, ಬಿಕಾಸ್ ಎಂಡ್ ಯೂಸರ್ ಅಂದರೆ ನಮ್ಮ ಗ್ರಾಹಕರಿಗೆ ಅದು ಇಂಪ್ಯಾಕ್ಟ್ ಆಗೋದ್ರಿಂದ ದೇರ್ ವಿಲ್ ಬಿ ಅನ್ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಇಂಟ್ರೆಸ್ಟ್ ರೇಟ್ಸ್ ಟು ದಿ ಕ್ಲೈಂಟ್, ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಸರ್ಟನ್ ಡಿಗ್ರಿ ಆಫ್ ಅಮೌಂಟ್ ವಿಚ್ ವಿಲ್ ಬಿ ಈಗ ಪರ್ ಲ್ಯಾಕ್ ಜನರಲಿ ಅನ್ EMI ಪ್ರೋಸೆಸ್ ಒಂದು 15 ವರ್ಷದ EMI ಪ್ರೋಸೆಸ್ಗೆ ಹೋದಾಗ ಎನಿವೇರ್ ಬಿಟ್ವೀನ್ 1200 to 1500 ಈ ಥರ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ನನಗೆ ಪ್ರಶ್ನೆ ಏನು ಅಂದರೆ 30-40 ತಗೋಬೇಕು ಅಂತ ಇರ್ತಾರೆ, ಸೈಟು 20-60 ಬಂದ್ಬಿಡ್ಬೋದು, ಮೆಂಟಾಲಿಟಿ ಚೇಂಜ್ ಆಗ್ಬೋದು. ಇಲ್ಲ ನೋಡಿ, ಅದು ದಟ್ಸ್ ವಾಟ್ ಐ ಥಿಂಕ್ ನೀವು ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ದೀರಾ. ನಮ್ಮಲ್ಲಿ ಅಂದರೆ ನಮ್ಮ ಸಂಸ್ಥೆ ಟ್ರಾನ್ಸಿಟಿ ಡೆವಲಪರ್ಸಲ್ಲಿ ಹೂಡಿಕೆದಾರರಿಗೆ ಅಥವಾ ನಮ್ಮ ಗ್ರಾಹಕರಿಗೆ ಈ ಇಂಟ್ರೆಸ್ಟ್ ರೇಟ್ಸ್ ಇಂಪ್ಯಾಕ್ಟ್ ನಮ್ಮಲ್ಲಿ ಅಷ್ಟು ಕಾಣಿಸೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನೋಡಿ, ನಮ್ಮಲ್ಲಿ 30-40 ಬಗ್ಗೆ ಮಾತಾಡಿದ್ರಿ ತಾವು. 30-40 ಸೈಟ್ಸು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲೀಸ್ಟ್ ಪ್ರೈಸ್ ಇರ್ತಕ್ಕಂಥ ಪ್ರಾಜೆಕ್ಟ್ ಅಂದರೆ ಟ್ರಾನ್ಸ್ ಪ್ರಗತಿ, ಜಸ್ಟ್ ರೀಸೆಂಟಾಗಿ ಲಾಸ್ಟ್ ಮಂತ್ ನಮ್ಮ ಚಾನೆಲ್ನಲ್ಲೇ ಲಾಂಚ್ ಮಾಡಿದ್ವಿ. ಸೊ ಇದು 350 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ಈಗ ಬುಕಿಂಗ್ಸ್ ನಡೀತಾ ಇದೆ. ಸೊ ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರಾಪರ್ಟಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 30-40 ಸೈಟ್ ಅಂತ ಹೇಳಿದಾಗ ಅರೌಂಡ್ 3,80,000 ಅವ್ರ 3,90,000 ಅಂದರೆ ಅಂಡರ್ 4 lakh ರೂಪೀಸ್ ಕಾಸ್ಟ್ ಆಗ್ತದೆ ಅಂತ ಇಟ್ಕೊಳ್ಳಿ. ಸೊ 35% ಅಂದರೆ ನಮ್ಮಲ್ಲಿ ಬುಕಿಂಗ್ ಪ್ರಾಸೆಸ್ ಬಂದು 10,000 ರೂಪೀಸ್ ಕೊಟ್ಟು ಅವರಿಗೆ ಸೈಟ್ ವಿಸಿಟ್ಸ್ ಮಾಡಿಸಿ ಯಾವುದೇ ಒಂದು ಇರತಕ್ಕಂಥ ಅವೈಲಬಿಲಿಟಿ ಪ್ಲಾಟ್ಸಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಬುಕಿಂಗ್ ಮಾಡಿದ ನಂತರ 7 to 10 days ಟೈಮ್ ಇರುತ್ತೆ. ಆ 7 to 10 days ಟೈಮಲ್ಲಿ ಅವರಿಗೆ 35% ಆಫ್ ದ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಪರ್ಟಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1,30,000 to 40,000 ರೂಪೀಸ್ ಅವ್ರು ಪೇ ಮಾಡಬೇಕಾಗುತ್ತೆ, ಸೇಲ್ ಅಗ್ರಿಮೆಂಟ್ ಅಮೌಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಬ್ಯಾಲೆನ್ಸ್ ಇರ್ತಕ್ಕಂಥ 65% ಏನಿದೆ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2 lakh ಚೇಂಜ್, ಆ ಅಮೌಂಟ್ನ ನಾವು 14 months ಇಂಟ್ರೆಸ್ಟ್ ಫ್ರೀ EMIs ಕೊಡ್ತಾ ಇರೋದ್ರಿಂದ, ಇಂಟ್ರೆಸ್ಟ್ ಫ್ರೀ EMI, ಸೊ ವೆರಿ ಸ್ಪೆಸಿಫಿಕ್ಲಿ EMI ಕೊಡ್ತಾ ಇರೋದ್ರಿಂದ ನಮ್ಮ ಗ್ರಾಹಕರಿಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ 14 months ಆದಮೇಲೆ ಏನು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ 14 months ಆದಮೇಲೆ ನಾವು ಬೇಸಿಕ್ಲಿ ಏನು ಇನ್ನು ಬ್ಯಾಲೆನ್ಸ್ ಅಮೌಂಟ್ ಇರುತ್ತೆ, ಸೇಮ್ ಮೇ ಬಿ ಇನ್ನೊಂದು 50,000 ಅಥವಾ 60,000 ಏನು ಬ್ಯಾಲೆನ್ಸ್ ಇರುತ್ತೆ, ಅದಕ್ಕೆ ವಿ ಜನರಲಿ ಅಪ್ಲೈ ದಿ ಬ್ಯಾಂಕ್ PLR ರೇಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಅಲ್ಲಿವರೆಗೂ ಅವ್ರಿಗೆ ಇಂಟ್ರೆಸ್ಟ್ ಫ್ರೀ ರೇಟ್ ಸಿಗೋದ್ರಿಂದ ಬರ್ಡನ್ ಖಂಡಿತ ಆಗಲಿಕ್ಕಿಲ್ಲ. ಆ್ಯಂಡ್ ಎನಿ ಪ್ರಾಪರ್ಟಿ ವ್ಯಾಲ್ಯೂಡ್ ಲೆಸರ್ ದ್ಯಾನ್ 10 to 15 lakhs ಪ್ರಾಪರ್ಟಿ ವರ್ತ್ ಇರುವಂಥದ್ದು ಯಾವುದೇ ಇರ್ತಕ್ಕಂಥ ಪ್ರಾಪರ್ಟಿಗೆ ಈಗೇನು RBI ಇಂಪ್ಯಾಕ್ಟ್ ಮಾಡಿದೆ ಹೆಚ್ಚಿನ ವೇರಿಯೇಷನ್ ಆಗಲಾರ್ದು ಅನ್ನೋದು ನಮ್ಮ ಅನಿಸಿಕೆ. ಓಕೆ, ಮತ್ತಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಈಗಾಗಲೇ ರೆಪೋ ದರವನ್ನು ಹೆಚ್ಚು ಮಾಡಿದ್ರಿಂದ ಆಗುವಂತಹ ಇಂಪ್ಯಾಕ್ಟ್ ಬಗ್ಗೆ ಮಾತನಾಡ್ತಿದ್ವಿ. ಆದರೆ ನಿಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಾಪರ್ಟಿ ಶೋದ ಕಾರ್ಯಕ್ರಮದ ಮೂಲಕ ನಾವು ಒಂದಷ್ಟು ಸ್ಕೀಮ್ಗಳನ್ನು ಈಗಾಗಲೇ ನಂದಕುಮಾರ್ ಅವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ರಾಯಲ್ ಪ್ಯಾರಡೈಸ್ ಬಗ್ಗೆ ಒಂದಷ್ಟು ಗಮನ ಹರಿಸೋಣ, ಅದರದ್ದೊಂದು ವೀಮ್ ನೋಡ್ಕೊಂಬರೋಣ, ಆಮೇಲೆ ನಾವು ಮತ್ತೆ ಮಾತಾಡ್ತೀವಿ.
ಸೊ ರಾಯಲ್ ಪ್ಯಾರಡೈಸ್ ವೀವ್ ಅಂತೂ ನೋಡ್ಕೊ ಬಂದ್ವಿ, ಇದರ ಸದ್ಯದ ಡೆವಲಪ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಏನು ಹೇಳ್ತೀರಿ? ಖಂಡಿತ. ರಾಯಲ್ ಪ್ಯಾರಡೈಸ್ ನೋಡಿ, ಈ ಪ್ರಾಜೆಕ್ಟ್ ಬಂದು ನಮ್ಮ ಫುಟ್ ಆಫ್ ನಂದಿ ಹಿಲ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಇದು ಆಲ್ಮೋಸ್ಟ್ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕೂಡಿರ್ತಕ್ಕಂಥ ಪ್ರಾಜೆಕ್ಟು. ಅಂದರೆ ರೋಡ್ಸ್ ಆಗಿರ್ಬೋದು, ಸ್ಯಾನಿಟೇಷನ್, ವಾಟರ್, ಎಲೆಕ್ಟ್ರಿಸಿಟಿ ಮತ್ತು ಪಾರ್ಕ್ಸು ಇದೆಲ್ಲ ಇರ್ತಕ್ಕಂಥ ಪ್ರಾಜೆಕ್ಟು. ಆ್ಯಂಡ್ ಜಸ್ಟ್ ನಮ್ಮ ಪ್ರಾಜೆಕ್ಟ್ ಬ್ಯಾಕ್ಡ್ರಾಪಲ್ಲೇ ನಂದಿ ಹಿಲ್ಸ್ ನೀವು ನೋಡಿದ್ರಿ. ಆಮೇಲೆ ಇಲ್ಲಿ 30-40, 30-50 ಮತ್ತು 60-40 ಎಲ್ಲ ಡೈಮೆನ್ಷನ್ಸಲ್ಲಿ ಕೂಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಆ್ಯಂಡ್ ಇದು 849 per square feet ಅಲ್ಲಿ ಅವೈಲಬಿಲಿಟಿ ಇದೆ. DC ಕನ್ವರ್ಟೆಡ್ ವಿತ್ ಟೌನ್ ಪ್ಲಾನಿಂಗ್ ಅಪ್ರೂವ್ಡ್. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 6 to 7 kilometer ರೇಡಿಯಸ್ ಫ್ರಮ್ ದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ಬೋದು, ಅಂದರೆ ಫ್ರಮ್ ದ ಎಂಟ್ರೆನ್ಸ್ ಆಫ್ ದಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. ಈ ಪ್ರಾಜೆಕ್ಟ್ನ ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು, ಮನೆ ಕಟ್ಟಿ ನೆಲೆಸೋವಂಥ ಗ್ರಾಹಕರಿಗೆ ಕೂಡ ಐಡಿಯಲ್ ಆಗಿರುವಂಥ ಸ್ಥಳ ಇದು. ಮತ್ತು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ನೋಡಿದ್ರು ಇಟ್ಸ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಯಾಕೆಂದರೆ ಇಲ್ಲಿ ಬರ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ನ ಒಂದು ಸತಿ ಅಬ್ಸರ್ವ್ ಮಾಡಿದ್ರೆ, ಅಂದರೆ ಪ್ರಪೋಸಲ್ ಆಫ್ IIT ಕ್ಯಾಂಪಸ್ ಇರ್ಬೋದು, ಅಥವಾ ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ ಇರ್ಬೋದು, ಮತ್ತು ಹಾರ್ಡ್ವೇರ್ ಆ್ಯಂಡ್ ಟೆಕ್ನಾಲಜಿ ಪಾರ್ಕ್ ಇರ್ಬೋದು. ಸೊ ಸುಮಾರು ಈ ಥರ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಅಲಾಂಗ್ ವಿತ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಆ ಎಲ್ಲ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಡೆಫಿನೆಟ್ಲಿ ಆನ್ ಐಡಿಯಲ್ ಲೊಕೇಶನ್. ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ನೋಡಿದಾಗ ಇಲ್ಲಿ ಸುಮಾರು ವಿಲ್ಲಾ ಪ್ರಾಜೆಕ್ಟ್ಸ್ ಆಗಲಿ ಅಥವಾ ಆಲ್ರೆಡಿ ನಡೆರ್ತಕ್ಕಂಥ ಪ್ರಾಜೆಕ್ಟ್ಸ್ಗೆ ಕಂಪೇರ್ ಮಾಡಿದಾಗ ನಮ್ಮ ಟ್ರಾನ್ಸಿಟಿ ಡೆವಲಪರ್ ಸಂಸ್ಥೆಯಿಂದ ಕೊಡ್ತಾ ಇರ್ತಕ್ಕಂಥ ಪ್ರೈಸ್ ಏನಿದೆ, ಆಲ್ಮೋಸ್ಟ್ ನಿಮಗೆ ಮಾರ್ಕೆಟ್ ಪ್ರೈಸ್ ಕಂಪ್ಯಾರಿಟಿವ್ಲಿ ನೋಡಿದಾಗ 30% ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಸೊ ಡೆಫಿನೆಟ್ಲಿ ಗ್ರಾಹಕರಿಗೆ ಒಂದು ಒಳ್ಳೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಖಂಡಿತ ಹೇಳ್ಬೋದು. ನಮ್ಮ ಗ್ರಾಹಕರ ಆಫೀಸ್ ಬಂದಾಗ ನಮ್ಮ ಸೈಟ್ ವಿಸಿಟ್ಸ್ ಏನು ಮಾಡ್ತೀವಿ, ಒಳ್ಳೆ ಡಿಮ್ಯಾಂಡ್ ಇದೆ. ಬಿಕಾಸ್ ಇದು ಬೂಮಿಂಗ್ ಏರಿಯಾ. ಇಲ್ಲಿ ಆಲ್ಮೋಸ್ಟ್ 1.5 crores ಇಂದ ಹಿಡಿದು 6 crores ವಿಲ್ಲಾ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ. ಆಲ್ರೆಡಿ ಪೀಪಲ್ ಆರ್ ಲೀವಿಂಗ್ ಔಟ್ ದೇರ್. ಸೊ ಡೆಫಿನೆಟ್ಲಿ ಒನ್ ಆಫ್ ದಿ ಹೈಲಿ ಪೊಟೆನ್ಷಿಯಲ್ ಝೋನ್. ಆ್ಯಂಡ್ ಸುಮಾರು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಇರೋದ್ರಿಂದ ಆ್ಯಂಡ್ ಲಾಟ್ ಆಫ್ SEZs ಬರ್ತಾ ಇರೋದ್ರಿಂದ ನ್ಯಾಚುರಲಿ ಡಿಮ್ಯಾಂಡ್ ಆಫ್ ದಿ ಪ್ರಾಪರ್ಟಿ ವಿಲ್ ಗೋ ಹೈ ಆ್ಯಸ್ ಆ್ಯಂಡ್ ವೆನ್ ದ ಪಾಪ್ಯುಲೇಷನ್ ಆಫ್ ಇಂಡಸ್ಟ್ರೀಸ್ ಸೆಟಲ್ಸ್ ಓವರ್ ದೆ. ಸೊ ಖಂಡಿತ ಒಂದು ವ್ಯಾಲ್ಯೂ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಮತ್ತಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಈಗಾಗಲೇ ರಾಯಲ್ ಪ್ಯಾರಡೈಸ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾವು ಪಡ್ಕೊಂಡಾಯಿತು. ಇನ್ನು ಮೈಸೂರಿನ ಪ್ರಾಜೆಕ್ಟ್ ಟ್ರಾನ್ಸ್ ಪ್ರಸಿದ್ಧಿ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದರ ಸದ್ಯದ ಡೆವಲಪ್ಮೆಂಟ್ಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಪರ್ಪಸ್ ಇರ್ಬೋದು, ಇನ್ನು ಅಲ್ಲಿನ ಸ್ಕೀಮ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬ್ರೇಕ್ನ ನಂತರ.